ಅಪ್ಪ. ಇವತ್ತು ನೀವು ನಮ್ಮಿಂದ ದೂರ ಆಗಿದ್ದಕ್ಕೆ ಇನ್ನೊಂದು ವರ್ಷ ಹೆಚ್ಚಾಗ್ತಿದೆ. ನಮ್ಮನ್ನ ಬಿಟ್ಟು ಹೋಗಿ ಇವತ್ತು 5 ವರ್ಷ ಆಗಿದೆ. ಎಷ್ಟೇ ದಿನಗಳಾಗ್ಲಿ, ತಿಂಗಳುಗಳಾಗ್ಲಿ, ವರ್ಷಗಳಾಗ್ಲಿ, ನೀವಿಲ್ದೇ ಇರೋ ದುಃಖ ನಮ್ಮನ್ನ ಬಿಟ್ಟು ಹೋಗಲ್ಲ ಅಪ್ಪ. ಯಾಕೋ ಗೊತ್ತಿಲ್ಲಪ್ಪ, ನನ್ನ ಜೀವನದಲ್ಲಿ ಆ ವಿಧಿಗೆ ಎಲ್ಲರನ್ನು ದೂರ ಮಾಡೋ ಆಸೆ ಅಂತ ಕಾಣಿಸುತ್ತೆ. ಮೊದಲು ನೀನೇ ದೂರ ಮಾಡ್ತು, ಆಮೇಲೆ ಪ್ರೀತಿಸ್ತವನಿಂದ ದೂರ ಮಾಡ್ತು. ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಮೋಸ ಮಾಡ್ದವನ್ನ ಮದುವೆ ಆಗಕ್ಕೆ ಹೋದ್ರೆ ಅವನಿಂದನೂ ದೂರ ಮಾಡ್ತು. ಈಗ ಮನೆಯವರಿಂದನೂ ದೂರ ಮಾಡ್ತಾ ಇದೆ. ಯಾವ ಜನ್ಮದಲ್ಲಿ ಯಾರನ್ನ ದೂರ ಮಾಡಿ ಪಾಪ ಕಟ್ಕೊಂಡಿದ್ದೀನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನ್ನವರು ಅನ್ಕೊಂಡವರೆಲ್ಲ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಜೀವನದಲ್ಲಿ ಏನಾದ್ರೂ ಸಾಧಿಸೋಣ ಅಂತ ಅನ್ಕೊಂಡೆ. ಪ್ರೀತಿ ನನ್ನ ಜೀವನದಲ್ಲಿ ಹೊಸ ದಾರಿಯಾಗಿ ಬಂತು. ಮೊದಲು ನಾನು ಅದನ್ನ ಒಪ್ಕೊಳ್ಳಿಲ್ಲ. ಆಮೇಲೆ ನಿಷ್ಕಲ್ಮಶವಾದ ಪ್ರೀತಿ ನೋಡಿ ಒಪ್ಕೊಳ್ಬೇಕು ಅಂತ ಮನಸ್ಸಾಯ್ತು. ಆದ್ರೆ ಸ್ನೇಹಿತನಾಗಿದ್ದ ಯದು ನನ್ನ ಪಾಲಿಗೆ ವಿಷ ಹಾಕಿ ನನ್ನ ಜೀವನನೇ ನಾಶ ಮಾಡ್ದ. ನಾನು ನನ್ನ ಪ್ರೀತಿನ ಹೇಳ್ಕೊಳಕ್ಕಾಗ್ದೆ, ಮೋಸನು ಹೇಳ್ಕೊಳಕ್ಕಾಗ್ದೆ. ಒಳಗಡೆನೆ ತುಂಬಾ ಒತ್ತಾಡ್ದೆ ಅಪ್ಪ. ಯಾರನ್ನಾದ್ರೂ ಮದ್ವೆ ಆಗಿ ದೂರ ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಆತರ ಬಂದವನು ಇನ್ನೊಬ್ಬ ಮೋಸಗಾರ. ಆಮೇಲೆ ಮತ್ತೆ ಯದನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಹಾಳ ಜಾತಕದಲ್ಲಿ ಆ ದೋಷದ ವಿಷಯ ನನ್ನನ್ನ ಕದಲಿಸ್ಬಿಡ್ತು. ನಾನು ಯದುಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಹೇಳೋ ಪ್ರಯತ್ನನೂ ಪಟ್ಟೆ. ಆದ್ರೆ ವಿಧಿ ಅವನನ್ನ ಕೇಳ್ದಿರೋ ಹಾಗೆ ಮಾಡಿ ಮದುವೆ ಮಂಟಪದಲ್ಲಿ ನನ್ನನ್ನ ಅಪರಾಧಿಯಾಗಿ ನಿಲ್ಲಿಸ್ತು. ನನಗ್ ಮೋಸ ಮಾಡ್ದವನೆ ನಾನೇ ಮೋಸ ಮಾಡ್ದೆ ಅಂತ ನನ್ನನ್ನ ಬಿಟ್ಟು ಹೋದ. ಆಗ ಮನೆಯವರಿಗೆ ನನ್ ಗರ್ಭಿಣಿ ಅನ್ನೋ ವಿಚಾರ ಗೊತ್ತಾಗಿ ನನ್ನನ್ನ ತಪ್ಪಾಗಿ ನೋಡಿದಾಗ ನನ್ ಮನ್ಸು ಓಡ್ತೋಗಿ ಸಾಯೋಕೆ ಅಂತ ಹೋದೆ. ಆದ್ರೆ ರಾಮ್ ಸರ್ ಬಂದು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ್ರು. ನಮ್ ಜೀವನದಿಂದ ನಮಗ್ ಉಪಯೋಗ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನಕ್ಕೆ ಉಪಯೋಗ ಆದ್ರೆ ಒಳ್ಳೇದು ಅನ್ನೋ ನಿನ್ನ ಯೋಚನೆನ ಮನ್ಸಲ್ಲಿ ಇಟ್ಕೊಂಡು ನಾನು ಅವ್ರ ಹೆಂಡತಿಯಾಗಿ ನಡ್ಸೋದಕ್ಕೆ ಒಪ್ಕೊಂಡೆ. ಆಮೇಲೆ ನನ್ನ ಜೀವನದಲ್ಲಿ ಇನ್ನೂ ದೊಡ್ಡ ರಾಧಾಂತಗಳಾಗಿ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣ ಅಂತ ಅನ್ಕೊಂಡೆ. ಆ ಯೋಚನೆಯಿಂದ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ. ರಾಮ್ ಸರ್ ಬಂದು ಧೈರ್ಯ ಹೇಳಿ ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋದ್ಮೇಲೆ ಜೀವನ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಪ್ಪ. ಅಮ್ಮನಿಗೆ ಸತ್ಯ ಹೇಳಿ ಅವಳನ್ನ ಸೇರೋದಕ್ಕೆ ಒಂದು ದಾರಿ ಬೇಕಾಗಿದೆ. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ರಾಮ್ ಸರ್ ಮನೆಯವರಿಗೆ ಈ ಪ್ರಪಂಚಕ್ಕೆ ನಾನು ಏನು ಅಂತ ಅರ್ಥ ಆಗ್ತಿಲ್ಲ. ಅದರಿಂದ ನನಗೆ ಬೇಜಾರು ಇಲ್ಲ. ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇದ್ರು ಪರವಾಗಿಲ್ಲ. ಅಮ್ಮ ಒಬ್ಳು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ನನಗಷ್ಟು ಸಾಕಪ್ಪ. ಹೊರಗಡೆ ನಾನು ತುಂಬಾ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಿಕ್ಕೆ ನಾಟಕ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ ಅಪ್ಪ. ನಾನು ಮನುಷ್ಯಲೇ ಅಲ್ವಾಪ್ಪ.
ಅಮ್ಮ ನನ್ನಿಂದ ದುಃಖ ಪಡದೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಪ್ಪ. ಈಗೀಗ ನನಗಂತೂ ತಗೊಳ್ಳೋ ಒಂದೊಂದು ಉಸಿರು ಭಾರ ಅಂತ ಅನ್ನಿಸ್ತಾ ಇದೆ. ಒಂದೊಂದು ಕ್ಷಣನೂ ಯುಗ ಅನ್ನಿಸ್ತಾ ಇದೆ. ಒಂದೊಂದ್ಸಲ ಅಂತೂ ನಾನು ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ. ಹೇಗಾದ್ರೂ ಅಮ್ಮ ನನ್ನ ಕ್ಷಮಿಸಿ ಮತ್ತೆ ಅವಳ ಮಡ್ಲಿಗೆ ನನ್ನ ಸೇರಿಸ್ಕೊಳ್ಳೋ ಹಾಗೆ ಮಾಡಪ್ಪ, ಮಾಡಪ್ಪ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ.